ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 4ನೇ ತರಗತಿಯ ಪಠ್ಯಪುಸ್ತಕವಾದಂಥ ತಿಳಿ ಕನ್ನಡದಲ್ಲಿ ನಾವು ಸಮಾನರು ಎಂಬ ಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರಕುತ್ತದೆ. ನಾವು ಸಮಾನರು ನೋಡಿ, ನಿಮಗೆ ಕಾಣ್ತಾ ಇದೆ. ನಾವೆಲ್ಲರೂ ಸಮಾನವಾಗಿರು ಮತ್ತು ನಾವೆಲ್ಲರೂ ಭಾರತೀಯರು ಎಂಬ ಮಾತಿದೆ. ನಮ್ಮ ದೇಶ ಭಾರತ ಅಲ್ವಾ? ಅದೇ ರೀತಿ ನಾವು ಸಮಾನರು. ಈಗ ಈ ಪಾಠದಲ್ಲಿ ಮರಗಳು ಏನು ಮಾಡ್ತಿದ್ದಾವೆ ಗೊತ್ತಾ? ನಾವೆಲ್ಲರೂ ಒಂದೇ ಎಂದು ವಾದ ಮಾಡ್ತಿದ್ದಾವೆ. ನೋಡೋಣ. ಈಗ ಒಂದು ಉದ್ಯಾನವನದಲ್ಲಿ ಅನೇಕ ರೀತಿಯ ಗಿಡ ಮರಗಳಿದ್ದವು. ಅವು ಅಲ್ಲಿದ್ದುದರಿಂದ ಉದ್ಯಾನವನದ ಅಂದವು ಹೆಚ್ಚಿತ್ತು. ಅಲ್ಲಿರುವ ಪ್ರತಿಯೊಂದು ಗಿಡ ಮರವು ತಮ್ಮಿಂದಲೇ ಈ ಉದ್ಯಾನವನದ ಆಕರ್ಷಣೆ ಹೆಚ್ಚಿದೆ ಎಂದು ಬೀಗುತ್ತಾ ತಮ್ಮೊಳಗೆ ಹೀಗೆ ಮಾತನಾಡಿಕೊಂಡವು. ಏನು ಮಾಡ್ತಿದ್ದಾವೆ? ಉದ್ಯಾನವನ ಒಂದಿತ್ತು, ಅಲ್ಲಿ ಗಿಡ ಮರಗಳು. ಉದ್ಯಾನವನ ಅಂದ ತಕ್ಷಣ ಏನಿರುತ್ತಪ್ಪ? ಗಿಡ ಮರ, ಆಟಾಡೋಕ್ಕೆ ಜೋಕಾಲಿ ಎಲ್ಲ ಇರತ್ತಲ್ವಾ? ಕೂತ್ಕೊಳ್ಳೋಕ್ಕೆ ಆಸನ ವ್ಯವಸ್ಥೆ ಅಲ್ವಾ? ಮಕ್ಕಳಿಗೆ ಆನಂದವೋ ಆನಂದ. ಉದ್ಯಾನವನ ಕರ್ಕೊಂಡು ಹೋಗ್ತಿದ್ವಿ ಅಂದರೆ ಒಂದೇ ಕಾಲಲ್ಲಿ ನಿಂತಿರ್ತಾರೆ. ಪ್ರತಿಯೊಂದು ಗಿಡ ಮರವು ತಮ್ಮಿಂದಲೇ ಈ ಉದ್ಯಾನವನದ ಆಕರ್ಷಣೆ ಹೆಚ್ಚಿದೆ. ಇದು ನಮ್ಮಿಂದಲೇ ನಮ್ಮ ಉದ್ಯಾನವನ ಆಕರ್ಷಣೆ ಹೆಚ್ಚಿದೆ. ಎಲ್ಲ ನಾನೇ ಅಟ್ರಾಕ್ಟಿವ್ ಅಂತ ಹೇಳಿ ಜಂಬ ಕೊಸ್ಕೊಳ್ತಿದ್ದಾವೆ, ಬೀಗ್ತಾ ಇದ್ದಾವೆ. ಹೇಗೆ ನೋಡೋಣ. ಮೊದಲಿಗೆ ಮಾವಿನ ಮರ. ಎಲ್ಲರೂ ಕೇಳಿರಿ, ನಾನು ಮಾವು, ನಿಮ್ಮೆಲ್ಲರ ಹಿರಿಮಾವ. ನನ್ನ ಹಣ್ಣು ಎಷ್ಟು ಸಿಹಿಯಾಗಿದೆ ಎಂದರೆ ಹುಡುಗರು ಮುದುಕರು ಎಲ್ಲರೂ ನನ್ನ ಹಣ್ಣಿಗಾಗಿ ಮುಗಿಬೀಳುತ್ತಾರೆ ಎಂದಿತ್ತು. ಅಲ್ಲೊಂದು ಮಾವಿನ ಮರ ಇತ್ತು ಉದ್ಯಾನವನದಲ್ಲಿ. ಅದು ಏನು ಮಾಡ್ತಾ ಇದೆ? ಜಂಬ ಕೊಚ್ಕೊಳ್ತಾ ಇದೆ. ಯಾವ ರೀತಿ? ಎಲ್ಲರೂ ಕೇಳ್ರಿ ಇಲ್ಲಿ, ನಾನು ನಿಮ್ಮಲ್ಲಿ ಹಿರಿಯವ, ನಾನು ತುಂಬ ದೊಡ್ಡವನು. ನನ್ನ ಹಣ್ಣು ಎಷ್ಟು ಸಿಹಿಯಾಗಿದೆ ಗೊತ್ತಾ? ನನ್ನನ್ನು ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ನನ್ನ ಹಣ್ಣು ಅಂದರೆ ತುಂಬ ಬಾಯಿ ಚಪ್ಪಸ್ಕೊಂಡು ಏನು ಮಾಡ್ತವೆ? ತಿಂತಾರೆ ಅಂತ ಹೇಳ್ತಾ ಇದೆ, ಬೀಗ್ತಾ ಇದೆ ಮಾವಿನ ಮರ. ಈಗ ಮಾವಿನ ಮರದ ಮಾತು ಕೇಳಿದ ಹಲಸಿನ ಮರ. ಈಗ ಹಲಸಿನ ಮರ ನೋಡಿ ಯಾವ ರೀತಿ ಬೀಗ್ತಾ ಇದೆ. ಹಲಸಿನ ಮರ, ನಿನ್ನ ಹಣ್ಣು ಸಿಹಿಯಾಗಿರಬಹುದು, ನಿನ್ನ ಉಪಯೋಗದಷ್ಟೇ ನನ್ನನ್ನು ಮನುಷ್ಯರು ಉಪಯೋಗಿಸುತ್ತಾರೆ ಎಂಬುದನ್ನು ಮರೆಯಬೇಡ. ಅಲ್ಲದೆ ನಾನು ಕೊಡುವ ಒಂದು ಹಣ್ಣು 4-6 ಜನರಿಗೆ ಸಾಕು. ಆದರೆ ನಿನ್ನ ಹಣ್ಣನ್ನು ತಿಂದರೆ ಒಬ್ಬರ ಹೊಟ್ಟೆಯೂ ತುಂಬುವುದಿಲ್ಲ ಎಂದಿತು. ಹಲಸಿನ ಮರದ ಮಾತು ಕೇಳಿದ ತೆಂಗಿನ ಮರ. ಈಗ ಹಲಸಿನ ಮರ ಏನು ಹೇಳ್ತದೆ? ಅದು ಈಗ ಜಂಬ ಕೊಸ್ತದೆ. ನಿನ್ನ ಹಣ್ಣು ತುಂಬ ಸಿಹಿಯಾಗಿರ್ಬೋದು, ಆದರೆ ನಿನ್ನ ಉಪಯೋಗದಷ್ಟೇ ನನ್ನನ್ನು ಮನುಷ್ಯರು ಉಪಯೋಗಿಸ್ತಾರೆ. ನಿನಗೆ ಎಷ್ಟು ಉಪಯೋಗ ಪಡ್ತಾರೋ ಅಷ್ಟೇ ನನ್ನನ್ನು ಉಪಯೋಗಿಸ್ತಾರೆ ಎಂಬುದನ್ನು ಮರೆಯಬೇಡ. ನಾನು ಒಂದು ಹಣ್ಣಿಂದ 4-6 ಜನರ ಹೊಟ್ಟೆನ ತುಂಬಿಸ್ಬಿಡ್ತೀನಿ. ನಿನ್ನ ಹಣ್ಣುಗಳು ಎಷ್ಟು ತಿಂದರೂ ಕೂಡ ಒಬ್ರಿಗೂ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಹಲಸಿನ ಹಣ್ಣು ಏನು ಮಾಡ್ತಾ ಇದೆ? ಬೀಗ್ತಾ ಇದೆ. ಈಗ ಅದ್ರ ಮಾತನ್ನು ಕೇಳಿ ತೆಂಗಿನ ಮರ ಶುರಚ್ಕಣತ್ತೆ. ಛೀ ಬಿಡು, ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು, ಅದನ್ನು ಬಿಡಿಸಲು ಹೊರಟರೆ ಕೈಯೆಲ್ಲ ಮೇಣ. ಆದರೆ ನನ್ನ ಕಾಯಿ ನೋಡು, ಎಳೆಯದಾಗಿದ್ದರೆ ಎಳನೀರಿಗೆ, ಬಲಿತರೆ ಸಾಂಬಾರಿಗೆ, ದೇವರ ಪೂಜಾ ವಿಧಿಗಳಿಗೆ, ಒಣಗಿದರೆ ಕೊಬ್ಬರಿಗೆ, ಗಾಣಕ್ಕೆ ಕೊಟ್ಟರೆ ಎಣ್ಣೆಗೆ, ಇನ್ನು ಚಪ್ಪರಕ್ಕೆ ನನ್ನ ಗರಿಗಳು, ಸ್ವಚ್ಛಗೊಳಿಸುವ ಪೊರಕೆಗೆ ನನ್ನ ಕಡ್ಡಿಗಳು, ಮನೆಯ ಪಕ್ಕಸಿಗೆ ನನ್ನ ಮರ, ಎಲ್ಲವೂ ಜನರ ಕೆಲಸಕ್ಕೆ ಬೇಕು. ಆದ್ದರಿಂದ ನಾನು ಅವರಿಗೆ ಕಲ್ಪವೃಕ್ಷವಾಗಿದ್ದೇನೆ ಎಂದಿತು. ತೆಂಗಿನ ಮರದ ಮಾತು ಕೇಳಿದ ಆಲದ ಮರ ಈಗ ಹೇಳುತ್ತೆ. ತೆಂಗಿನ ಮರ ಏನಂತ ಬೀಗ್ತದೆ? ಛೀ ಬಿಡು, ನಿನ್ನ ಹಣ್ಣು ಮುಟ್ಟಿದ್ರೆ ತುಂಬ ಮುಳ್ಳು, ಅದನ್ನು ಬಿಡಿಸಲು ಹೊರಟ್ರೆ ಏನಾಗುತ್ತೆ? ಹಲಸಿನ ಹಣ್ಣು ಕೊಯ್ಬೇಕಾದ್ರೆ ಮುಳ್ಳಲ್ವಾ, ಚುಚ್ತಾ ಇರುತ್ತೆ. ಅದನ್ನು ಬಿಡ್ಸೋಕ್ಕೆ ಹೋದಾಗ ಎಣ್ಣೆ ಹಚ್ಕೊಬೇಕಾಗತ್ತೆ, ಇಲ್ಲಾಂದ್ರೆ ಮೇಣ ಎಲ್ಲ ಮೆತ್ಕೊಂಡ್ಬಿಡತ್ತಲ್ವ. ಅದೇ ರೀತಿ ಈಗ ಹೇಳ್ತಾ ಇದೆ ತೆಂಗಿನ ಮರ. ನಾನು ಎಳೆಯದಾಗಿದ್ದರೆ ಎಳ್ನೀರು ಹಾಕ್ತೀನಿ, ಎಳ್ನೀರು ಮಾಡಿ ನನ್ನ ಜನ ಕುಡಿತಾರೆ. ಬಲಿತ್ರೆಗೆ ಸಾಂಬಾರಿಗೆ, ದೇವರ ಪೂಜಾ ವಿಧಿಗಳಿಗೆ, ಒಣಗಿದರೆ ಏನು ಮಾಡ್ತಾರೆ? ನನಗೆ ಕೊಬ್ಬರಿಗೆ ಹಾಕ್ತಾರೆ, ಒಣಗಿಸ್ತಾರೆ. ಆಮೇಲೆ ಗಾಣ ಕೊಟ್ಟರೆ ಎಣ್ಣೆಗೆ ತಲೆ ಹಚ್ಚಕ್ಕೆ ಕೊಬ್ಬರಿ ಎಣ್ಣೆ ಆಗುತ್ತಲ್ವ. ಇನ್ನು ಚಪ್ರ ಹಾಕ್ತೀವಲ್ವ, ಯಾವುದರಿಂದ ಹಾಕ್ತೀವಿ? ಗರಿಗಳಿಂದ. ಸ್ವಚ್ಛಗೊಳಿಸುವ ಪೊರಕೆ, ಕಡ್ಡಿ ಹಿಡಿ ಪೊರಕೆ ಮಾಡ್ಕೊಳ್ತೀವಿ. ಸ್ವಚ್ಛಗೊಳಿಸೋಕ್ಕೆ, ಕಸ ಎಲ್ಲ ಗುಡಿಸೋಕ್ಕೆ ಏನು ಬೇಕು? ತೆಂಗಿನ ಗರಿನೇ ಬೇಕು. ಮನೆಯ ಪಕ್ಕಸಿಗೆ ನನ್ನ ಮರ ಅಲ್ವಾ. ಮೇಲೆ
ಮನೆಯ ಹೆಂಚಿನ ಪಕಾಸಿಯ ಕಟ್ಟಕ್ಕೆ ನನ್ನ ಮರ ಬೇಕು, ನಾನು ಎಲ್ಲದಕ್ಕೂ ಬೇಕು, ಅದಕ್ಕೆ ನಾನು ಕಲ್ಪವೃಕ್ಷ ಅಂತ ಹೇಳಿ ಯಾರು ಬೀಗ್ತಾ ಇದೆ? ತೆಂಗಿನ ಮರ. ಈಗ ಆಲದ ಮರ ಏನು ಹೇಳುತ್ತೆ ನೋಡೋಣ. ಆಲದ ಮರ: ನೀನು ಬೇಕಾದಷ್ಟು ಜಂಬ ಕೊಚ್ಚು, ಆದರೆ ನಾನು ಕೊಡುವಷ್ಟು ನೆರಳನ್ನು ನೀವ್ಯಾರು ಕೊಡಬಲ್ಲಿರಿ? ನಾನು ನನ್ನ ರೆಂಬೆ ಕೊಂಬೆಗಳನ್ನು ಅಗಲವಾಗಿ ಚಾಚಿ ಸೂರ್ಯನ ಬಿಸಿಲು ನನ್ನ ಬುಡಕ್ಕೆ ಬೀಳದಂತೆ ತಡೆದು ಎಲ್ಲರಿಗೂ ನೆರಳು ನೀಡುತ್ತೇನೆ. ಪ್ರಾಣಿಗಳ ಉಸಿರಾಟಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಉತ್ಪಾದಿಸುತ್ತೇನೆ ಎಂದು ಹೇಳಿ ಬೀಗಿತು. ಆಲದ ಮರ ಏನು ಹೇಳ್ತದೆ? ನೀನು ಎಷ್ಟು ಬೇಕಾದರೂ ಜಂಬ ಕೊಚ್ಕೋ. ತೆಂಗಿನ ಮರಕ್ಕೆ ಹೇಳ್ತಿದೆ, ನನ್ನ ನೆರಳು ನೀವ್ಯಾರಾದರೂ ಕೊಡೋಕ್ಕೆ ಸಾಧ್ಯನಾ? ನಾನು ಕೊಡುವಷ್ಟು ನೆರಳು ನನ್ನ ರೆಂಬೆ ಕೊಂಬೆಗಳು ತುಂಬ ದೊಡ್ಡದಾಗಿದೆ ಅಲ್ವಾ? ಸೂರ್ಯನ ಬಿಸಿಲು ಬರ್ದಂಗೆ ನಾನೇನು ಮಾಡ್ತೀನಿ? ಎಲ್ರಿಗೂ ತಣ್ಣನೆ ಗಾಳಿ ಬೀಸ್ತೀನಿ, ಶುದ್ಧವಾದ ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತೀನಿ, ನನ್ನ ನೆರಳಲ್ಲಿ ಜನ ವಿಶ್ರಾಂತಿ ಪಡಿತಾರೆ ಅಂಥೇಳಿ ಹೇಳ್ತಾ ಇದೆ. ಈಗ ಬಾಳೆಗಿಡ ನೋಡಿ. ಬಾಳೆಗಿಡ ಏನು ಹೇಳುತ್ತೆ ಆಲದ ಮರಕ್ಕೆ? ಎಲೇ ಆಲದ ಮರವೇ, ಇದೇನು ಈ ರೀತಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದೆಯಾ? ನೆರಳು ಆಮ್ಲಜನಕ ಉತ್ಪಾದಿಸಿದರೆ ಸಾಕೆ, ನಿನ್ನ ಹಣ್ಣುಗಳನ್ನು ಹಕ್ಕಿಗಳು ಕೂಡ ತಿನ್ನುವುದಿಲ್ಲ, ನಿನ್ನ ಹೂವನ್ನು ನೋಡಿದವರೇ ಇಲ್ಲ, ನನ್ನ ಎಲೆಯಲ್ಲಿ ಊಟ ಮಾಡಿದ್ದೀಯಾ? ನನ್ನ ಮೋತೆಯ ಚಟ್ನಿ ತಿಂದಿದ್ದೀಯಾ? ನನ್ನ ಹಣ್ಣು ಎಲ್ಲರಿಗೂ ಅಗತ್ಯ, ಹಾಗಾಗಿ ವರ್ಷದ 12 ತಿಂಗಳು ನಾನು ಹಣ್ಣು ನೀಡುತ್ತೇನೆ. ನನ್ನ ಎಲೆ ದಿಂಡು ಎಲ್ಲವೂ ಜನರಿಗೆ ಅಗತ್ಯ, ಆದ್ದರಿಂದ ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ ಎಂದಿತು. ಬಾಳೆಗಿಡ ಏನು ಹೇಳುತ್ತೆ ಗೊತ್ತಾ? ಎಲೆ ಆಲದ ಮರವೇ, ನೀನು ಜಂಬ ಕೊಚ್ಕೊಳ್ತಿದೀಯಾ? ನೀನು ನೆರಳು ಆಮ್ಲಜನಕ ಉತ್ಪಾದಿಸಿದರೆ ಸಾಕೆ, ನಿನ್ನ ಹಣ್ಣುಗಳನ್ನು ಹಕ್ಕಿಗಳು ಕೂಡ ತಿನ್ನಲ್ಲ, ನಿನ್ನ ಹೂವನ್ನು ನೋಡಿದವರೇ ಇಲ್ಲ, ನಿನ್ನ ಒಂದು ಹೂನು ಬಿಡಲ್ಲ, ಏನು ಬಿಡಲ್ಲ. ಆದರೆ ನಾನೇನು ಗೊತ್ತಾ? ನನ್ನ ಬಾಳೆಗಿಡ, ನಾನು ಹಣ್ಣು ಕೊಡ್ತೀನಿ, ನನ್ನ ಮೋತೆ ಚಟ್ನಿ ಮಾಡ್ಕೊಂಡು ತಿಂತಾರೆ, ನನ್ನ ಹಣ್ಣು ಎಲ್ಲರಿಗೂ ಅಗತ್ಯ. ವರ್ಷದ 12 ತಿಂಗಳು ನಾನು ಹಣ್ಣು ನೀಡ್ತೀನಿ, ವರ್ಷ ಫುಲ್ಲು ಹಣ್ಣು ನೀಡುತ್ತೇನೆ, ನನ್ನ ಎಲೆ ದಿಂಡು ಎಲ್ಲರೂ ಜನರಿಗೆ ಅಗತ್ಯ, ಆದ್ದರಿಂದ ನಿಮ್ಮೆಲ್ಲರಂತ ನಾನೇ ಶ್ರೇಷ್ಠ ಅಂತ ಹೇಳುತ್ತೆ. ಇದನ್ನೆಲ್ಲ ಕೇಳುತ್ತಿದ್ದ ದಾಸವಾಳ ಗಿಡ, ಈಗ ದಾಸವಾಳ ಗಿಡ ಹೇಳುತ್ತೆ, ದಾಸವಾಳ ಗಿಡ: ಅಣ್ಣಂದಿರೇ ಕಂದಿರಿ, ನಮ್ಮಲ್ಲಿ ಜಗಳವೇಕೆ? ನಮ್ಮಲ್ಲಿ ಯಾರೂ ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ಉಪಯೋಗಕಾರಿಯಾಗಿದ್ದೇವೆ. ಆದ್ದರಿಂದಲೇ ಅವರು ನಮ್ಮನ್ನು ಇಲ್ಲಿ ತಂದು ಒಂದೇ ಕಡೆ ಸೇರುವಂತೆ ನೆಟ್ಟಿದ್ದಾರೆ. ಇದರಿಂದ ನಾವೆಲ್ಲ ಒಟ್ಟಿಗೆ ಇರುವ ಹಾಗಾಗಿದೆ. ಒಂದೊಮ್ಮೆ ಜನರ ಉಪಯೋಗಕ್ಕೆ ಬಾರದೇ ಇದ್ದಿದ್ದರೆ ಕಾಡಿನ ಯಾವುದೋ ಮೂಲೆಯಲ್ಲಿ ನಾವು ಇರಬೇಕಾಗಿತ್ತು ಎಂದಾಗ ಎಲ್ಲ ಗಿಡ ಮರಗಳು ದಾಸವಾಳ ಗಿಡ ಹೇಳಿದ ಮಾತು ಸತ್ಯವೆನಿಸಿತು. ನಮ್ಮ ಉಪಯೋಗ ಅರಿತು ಮನುಷ್ಯ ಇಲ್ಲಿ ತಂದು ನಮ್ಮನ್ನು ಬೆಳೆಸಿದ್ದಾನೆ, ಮೊದಲು ನಾವು ಅವನಿಗೆ ಕೃತಜ್ಞತರಾಗಿರೋಣ ಎಂದುಕೊಂಡವು. ದಾಸವಾಳದ ಬುದ್ಧಿ ಮಾತಿಗೆ ತಲೆದೂಗಿ ತನ್ನ ರೆಂಬೆ ಕೊಂಬೆಗಳನ್ನು ಅಲ್ಲಾಡಿಸಿ ಸಮ್ಮತಿ ಸೂಚಿಸಿದವು. ಈಗ ದಾಸವಾಳ ಗಿಡ ಎಲ್ರಿಗೂ ಬುದ್ಧಿ ಮಾತನ್ನು ಹೇಳ್ತಾರೆ. ನೀವೆಲ್ಲ ಯಾಕೆ ಜಗಳ ಆಡ್ತಾ ಇದ್ದೀರಾ? ನಮಗೆ ಮನುಷ್ಯರು, ನಾವು ಎಲ್ಲೆಲ್ಲೋ ಬಿದ್ದಿರ್ತಿದ್ವಿ, ಕಾಡಲ್ಲಿ ಎಲ್ಲೆಲ್ಲೋ ಇರ್ತಿದ್ವಿ. ಆದರೆ ಮನುಷ್ಯ ಏನು ಮಾಡಿದ್ದಾನೆ? ನಮ್ಮ ಉಪಯೋಗವನ್ನು ಅರ್ಥವನು ಏನು ಮಾಡಿದ್ದಾನೆ? ನಮ್ಮನ್ನೆಲ್ಲ ಒಂದೇ ಕಡೆ ನೆಟ್ಟಿದ್ದಾನೆ. ಯಾಕಂದರೆ ನಾವು ಮನುಷ್ಯರಿಗೆ ಉಪಯೋಗವಾಗುತ್ತೀವಿ ಅಂತ ಅವನಿಗೆ ಗೊತ್ತು. ಅದಕ್ಕೋಸ್ಕರ ನಮ್ಮನ್ನೆಲ್ಲ ಒಂದೇ ಕಡೆ ಅವನು ಏನು ಮಾಡಿದ್ದಾನೆ? ಸೇರಿಸಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಒಟ್ಟಿಗೆ ಜೀವನವನ್ನು ನಡೆಸಬೇಕು. ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ. ಯಾರೂ ಹೆಚ್ಚಲ್ಲ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಆ ರೀತಿ ನಾವೆಲ್ಲರೂ ಒಟ್ಟಿಗೆ ಜೀವನವನ್ನು ನಡೆಸಬೇಕು ಅಂತ ದಾಸವಾಳ ಗಿಡ ಎಲ್ಲ ಮರಗಳಿಗೆ ಬುದ್ಧಿವಾದವನ್ನು ಹೇಳ್ತಾ ಇದೆ. ನೀವು ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.